ನಾನು ಮತ್ತೆ ಸೋಮಶೇಖರ್ ಬಿಜೆಪಿ ಕಾಂಗ್ರೆಸ್ ಯಾವ ಪಕ್ಷದಲ್ಲೂ ಇಲ್ಲ. ನಮ್ಮದು ಕರ್ನಾಟಕ ಶಾಸಕಾಂಗ ಪಕ್ಷ ಎಂದ ಶಿವರಾಮ್ ಹೆಬ್ಬಾರ್. ನನ್ನ ರಾಜೀನಾಮೆ ಕೇಳುವ ಹಕ್ಕು ಬಿಜೆಪಿಯಲ್ಲಿ ಯಾರಿಗೂ ಇಲ್ಲ. ಬೇಕಿದ್ದಲ್ಲಿ ಉಚ್ಚಾಟನೆ ಮಾಡಲಿ ಎಂದ ಯಲ್ಲಾಪುರದ ಬಿಜೆಪಿ ಶಾಸಕ. ಬಿಜೆಪಿ ನಾಯಕರಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಬಹಿರಂಗ ಸವಾಲು. ನಾನು ಈ ಹಿಂದೆ ರಾಜೀನಾಮೆ ಕೊಟ್ಟೆ ಚುನಾವಣೆ ಎದುರಿಸಿ ಬಂದವನು. ರಾಜೀನಾಮೆ ಬಗ್ಗೆ ಬೇರೆಯವರ ಉಪದೇಶ ನನಗೆ ಬೇಕಿಲ್ಲ. ಆಗ ನಾನು ರಾಜೀನಾಮೆ ಕೊಟ್ಟಾಗ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದೆ. ನಾನು ಅನ್ಯಾಯ ಮಾಡಿದೆ ಅಂತ ಬಿಜೆಪಿಗೆ ಅನಿಸಿರಲಿಲ್ಲ. ಅಧಿಕಾರಕ್ಕೆ ಬರುವಾಗ ಏನೂ ಅನಿಸ್ಲಿಲ್ವಾ ಬಿಜೆಪಿಗೆ? ಈಗ್ಯಾಕೆ ಹೀಗೆ ಅನಿಸುತ್ತೆ ಎಂದು ಪ್ರಶ್ನಿಸಿದ ಶಿವರಾಮ್ ಹೆಬ್ಬಾರ್, ಅವಶ್ಯಕತೆ ಬಿದ್ದಾಗ ಮತ್ತೆ ರಾಜೀನಾಮೆ ಕೊಡ್ತೇನೆ. ಯಾವುದಕ್ಕೂ ನಾನು ಹೆದರಲ್ಲ. ನನ್ನ ಕ್ಷೇತ್ರದ ಜನರ ಮೇಲೆ ವಿಶ್ವಾಸವಿದೆ. ಆದರೆ ನಾವೇನು ಉಚ್ಚಾಟನೆ ಮಾಡೋದು ಬೇಡ ಅಂತ ಅರ್ಜಿ ಕೊಟ್ಟಿದ್ವಾ? ನಮ್ಮ ನಡವಳಿಕೆ ಅವರಿಗೆ ಸಮಾಧಾನ ಇಲ್ಲ ಎಂದರೆ ಅವರೇ ತೀರ್ಮಾನ ಮಾಡಲಿ. ಇಂಥದೇ ನಿರ್ಣಯ ತೆಗೆದುಕೊಳ್ಳಲಿ ಅನ್ನೋಕೆ ನಾನ್ಯಾರೋ? ಬಿಜೆಪಿಗೆ ನಾವ್ಯಾರೂ ಕಾಣುತ್ತಿಲ್ಲ. ಎಲ್ಲ ಆಗಿ ಆಯ್ತು, ಅನುಭವಿಸಿ ಆಯ್ತು. ದೋಣಿ ದಾಟಿದ ಮೇಲೆ ದೋಣಿಗಾರನ ಅವಶ್ಯಕತೆ ಇಲ್ಲ. ಬಿಜೆಪಿಗರ ವಿರುದ್ಧ ಶಾಸಕ ಶಿವರಾಮ್ ಹೆಬ್ಬಾರ್ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಮತ್ತೆ ಸೋಮಶೇಖರ್ ಬಿಜೆಪಿ ಕಾಂಗ್ರೆಸ್ ಯಾವ ಪಕ್ಷದಲ್ಲೂ ಇಲ್ಲ ಎಂದಿದ್ದಾರೆ. ನಮ್ಮದು ಕರ್ನಾಟಕ ಶಾಸಕಾಂಗ ಪಕ್ಷ ಎಂದಿದ್ದಾರೆ. ನನ್ನ ರಾಜೀನಾಮೆ ಕೇಳುವ ಹಕ್ಕು ಬಿಜೆಪಿಯಲ್ಲಿ ಯಾರಿಗೂ ಇಲ್ಲ ಎಂದಿದ್ದಾರೆ. ಬೇಕಿದ್ದಲ್ಲಿ ಉಚ್ಚಾಟನೆ ಮಾಡಲಿ ಎಂದಿದ್ದಾರೆ. ಬಿಜೆಪಿ ನಾಯಕರಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಬಹಿರಂಗವಾಗಿ ಸವಾಲೆಸೆದಿದ್ದಾರೆ. ನಾನು ಈ ಹಿಂದೆ ರಾಜೀನಾಮೆ ಕೊಟ್ಟೆ ಚುನಾವಣೆ ಎದುರಿಸಿ ಬಂದವನು. ರಾಜೀನಾಮೆ ಬಗ್ಗೆ ಬೇರೆಯವರ ಉಪದೇಶ ನನಗೆ ಬೇಕಿಲ್ಲ ಎಂದಿದ್ದಾರೆ. ಆಗ ನಾನು ರಾಜೀನಾಮೆ ಕೊಟ್ಟಾಗ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದೆ ಎಂದಿದ್ದಾರೆ. ನಾನು ಅನ್ಯಾಯ ಮಾಡಿದೆ ಅಂತ ಬಿಜೆಪಿಗೆ ಎನಿಸಲಿಲ್ಲವೇ? ಅಧಿಕಾರಕ್ಕೆ ಬರುವಾಗ ಏನೂ ಅನಿಸಲಿಲ್ವೇ ಬಿಜೆಪಿಗೆ ಎಂದು ಪ್ರಶ್ನೆ ಹಾಕಿದ್ದಾರೆ. ಅವಶ್ಯಕತೆ ಬಿದ್ದಾಗ ಮತ್ತೆ ರಾಜೀನಾಮೆ ಕೊಡ್ತೇನೆ ಎಂದಿದ್ದಾರೆ. ಯಾವುದಕ್ಕೂ ನಾನು ಹೆದರಲ್ಲ. ನನ್ನ ಕ್ಷೇತ್ರದ ಜನರ ಮೇಲೆ ವಿಶ್ವಾಸವಿದೆ ಎಂದಿದ್ದಾರೆ. ಆದರೆ ನಾವೇನು ಉಚ್ಚಾಟನೆ ಮಾಡೋದು ಬೇಡ ಅಂತ ಅರ್ಜಿ ಕೊಟ್ಟಿದ್ವಾ ಎಂದಿದ್ದಾರೆ. ನಮ್ಮ ನಡವಳಿಕೆ ಅವರಿಗೆ ಸಮಾಧಾನ ಇಲ್ಲ ಎಂದರೆ ಅವರ ತೀರ್ಮಾನ ಅವರೇ ಮಾಡಲಿ. ಇಂಥದೇ ನಿರ್ಣಯ ತೆಗೆದುಕೊಳ್ಳಲಿ ಅನ್ನೋಕೆ ನಾನ್ಯಾರು ಎಂದಿದ್ದಾರೆ. ಬಿಜೆಪಿಗೆ ನಾವ್ಯಾರೂ ಕಾಣುತ್ತಿಲ್ಲ. ಎಲ್ಲ ಆಗಿ ಆಯಿತು, ಅನುಭವಿಸಿ ಆಯಿತು ಎಂದಿದ್ದಾರೆ. ದೋಣಿ ದಾಟಿದ ಮೇಲೆ ದೋಣಿಗಾರನ ಅವಶ್ಯಕತೆ ಇಲ್ಲ ಎಂದು ಗುಡುಗಿದ್ದಾರೆ. ಮುಜುಗರ ಆಗುವಂಥದ್ದು ನಾನೇನು ಮಾಡಿಲ್ಲ. ನನ್ನ ಜೊತೆ ಕೂತ್ಕೊಳ್ಳಿ, ಮುಜುಗರ ಏನಾದರೂ ಆಗಿತ್ತು ವಿಚಾರ ಮಾಡ್ಕೋಬೋದಷ್ಟೇ. ಸರ್, ನನಗೆ ನನ್ನ ಸೀಟ್ ಅಲಾಟ್ಮೆಂಟ್ ಜಾಗದಲ್ಲಿ ನಾ ಕೂತ್ಕೊಳ್ತೀನಿ. ಪ್ರಶ್ನೆ ಕೇಳಬೇಕಿದ್ರೆ ಸರ್, ಅಥವಾ ಪ್ರತಿಭಟನೆ ಮಾಡಬೇಕು? ನಮ್ಗೆ ಯಾವುದೇ ಪ್ರತಿಭಟನೆ ಬಾ ಅಂತೇಳಿ ಬಿಜೆಪಿ ಸದ್ಯಕ್ಕೆ ಕರೆದಿಲ್ಲ. ಅದಕ್ಕೆ ಇವತ್ತು ನಾವು ಹೆಂಗಿದ್ದೇವೆ ಅಂತಂದ್ರೆ ಸೋಮಶೇಖರ್ ಮತ್ತು ನಾವು BLPಗೂ ಹೋಗ್ತಾ ಇಲ್ಲ, CLPಗೂ ಹೋಗ್ತಾ ಇಲ್ಲ. ನಾವು ಕೇವಲ KLP ಮಾಡ್ತಾ ಇದ್ವಿ. ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿಯಲ್ಲಿ ಇದ್ದೇವೆ. ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿ. ಬಿಜೆಪಿ ಅವರು ಸತತವಾಗಿ ಸಂಸದ ಆದ್ಮೇಲೆ ಸ್ವಲ್ಪ ಹೆಚ್ಚು ಟೀಕೆ ಮಾಡಲೇಬೇಕಲ್ವಾ? ತಾನು ಸಂಸದನಾಗಿದೆ ಮತ್ತೆ ಜನ ಗೊತ್ತು ಮಾಡೋದು ಹೇಗೆ? ಟೀಕೆ ಮಾಡಲೇಬೇಕು, ಮಾಡ್ತಾರೆ. ನಾವು ಉತ್ತರ ಕೊಡೋ ದಿವಸ ಬಂದ ಉತ್ತರ ಕೊಡ್ತೀವಿ. ಅದು ದಿವಸ ಉತ್ತರ ಕೊಡೋದೇನು ಅರ್ಥ ಇಲ್ಲ. ಏನು ಉತ್ತರ ಕೊಡಬೇಕು ಉತ್ತರ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ನಾನು.